ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ, ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವಪ್ರತೀಕದಲ್ಲಿ 5ನೇ ಪದ್ಯ 10ನೇ ಸಂಧಿ. ದೇವಖಾತ ತಟಾಕವಾಸಿ ಸರೋವರ ವಾಪಿ ಸರೋವರಗಳಭಿಮಾನಿಸುರರು ಕಳೇವರದೊಳಗಿಹ ರೋಮಕೂಪಗಳೊಳಗೆ ತುಂಬಿಹರು. ಆವಿಯದ್ಗಂಗಾದಿ ನದಿಗಳು ಭಾವಿಸುವುದೆಪ್ಪತ್ತೆರಡು ನಿಪ ಸಾವಿರ ಸುನಾಡಿಗಳೊಳಗೆ ಪ್ರವಹಿಸುವುದೆಂದು. ದೇವಖಾತ ಅಂದರೆ ಪುಷ್ಕರಣಿ, ತಟಾಕ ಅಂದರೆ ಕೆರೆ, ವಾಪಿ ಅಂದರೆ ಬಾವಿ, ಕೂಪ, ಸರೋವರ ಎಲ್ಲ ಅಭಿಮಾನಿ ದೇವತೆಗಳು ಕಳೇವರದೊಳಗಿಹ ಈ ದೇಹದಲ್ಲಿರುವಂತಹ ರೋಮಕೂಪಗಳಲ್ಲಿ ತುಂಬಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 3.5 ಕೋಟಿ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ. ಆ 3.5 ಕೋಟಿ ತೀರ್ಥಾಭಿಮಾನಿ ದೇವತೆಗಳು ನಮ್ಮ ದೇಹದಲ್ಲಿರುವಂತಹ 3.5 ಕೋಟಿ ರೋಮಕೂಪಗಳೊಳಗೆ ತುಂಬಿದ್ದಾರೆ. ಆವಿಯದ್ ಗಂಗಾದಿ ನದಿಗಳು, ಶ್ರೇಷ್ಠವಾಗಿರುವಂಥ ಗಂಗಾ ಇತ್ಯಾದಿ ನದಿಗಳು 72,000 ನಾಡಿಗಳಲ್ಲಿ ಹರಿತಾ ಇವೆ ಅಂತ ತಿಳಿದುಕೊ ಅಂತ ಹೇಳ್ತಾ ಇದ್ದಾರೆ. ತಿಸ್ರಕೋಟ್ಯರ್ಧಕೋಟಿಶ್ಚ ದೇಹರೋಮೋಸು ಮಾನುಷೇ ದ್ವಿಸಪ್ತತ್ರಿಸಹಸ್ರಾಶ್ಚ ನಾಡ್ಯಸ್ಯಂತಿ. ಅಧ್ಯಾತ್ಮ ಮಾರ್ಗದಲ್ಲಿ ಹೇಳ್ತಾ ಇದ್ದಾರೆ, 3.5 ಕೋಟಿ ರೋಮಕೂಪದಲ್ಲಿ ಈ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ. 72,000 ನಾಡಿಗಳಲ್ಲಿ ಗಂಗಾದಿ 72,000 ನದಿಗಳಿವೆ. ಯಾವ್ಯಾವುದರಲ್ಲಿ ಅದಕ್ಕೆ ತೀರ್ಥಯಾತ್ರೆಗೆ ಹೋಗೋಕ್ಕಿಂತ ಮೊದಲು ಯಾವ ನದಿಯಲ್ಲಿ ಪರಮಾತ್ಮನ ಯಾವ ರೂಪ ಅದನ್ನು ತಿಳಿದುಕೊಂಡು ಸಂಕಲ್ಪ ಇತ್ಯಾದಿಗಳನ್ನು, ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಯಾತ್ರೆಗೆ ಹೋಗುವಾಗ ಎಲ್ಲ ತಿಳಿದುಕೊಂಡಂತಹ ಪಂಡಿತರನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅವರು ಆಯಾ ಸ್ಥಳದ ಮಹಾತ್ಮೆಯನ್ನು ಹೇಳುತ್ತಾ ಅಲ್ಲಿ ಯಾವ ರೀತಿ ಸಂಕಲ್ಪ ಮಾಡಬೇಕು, ಅಲ್ಲಿ ಆ ನದಿಯಲ್ಲಿ ಪರಮಾತ್ಮನ ಯಾವ ರೂಪ ಇದೆ, ಇದನ್ನೆಲ್ಲ ಹೇಳ್ತಾಯಿದ್ರು. ನಾವೇನು ಮಾಡ್ತೀವಿ ಅಂದರೆ ಹೇಳ್ದಲ್ಲ, ಆ್ಯಸ್ ಎ ಪಿಕ್ನಿಕ್ ಹೋಗ್ತೀವಿ, ಮುಳುಗ್ತೇವೆ, ಬರ್ತೇವೆ. ನಮಗೂ ಆ ನೀರಲ್ಲಿರುವ ಮೀನುಗಳಿಗೂ ಯಾವ ವ್ಯತ್ಯಾಸವೇ ಇಲ್ಲ ಆಗುತ್ತೆ. ಹೇಳ್ತಾ ಇದ್ದಾರೆ, ಸರೋವರದಲ್ಲಿ ಪರಮಾತ್ಮ ದತ್ತಾತ್ರೇಯ ರೂಪದಿಂದ ಇದ್ದಾನೆ, ಪುಷ್ಕರಣಿಯಲ್ಲಿ ಪರಮಾತ್ಮ ಗದಾಧರ ರೂಪದಿಂದ ಇದ್ದಾನೆ, ತಟಾಕ ಕೆರೆಯಲ್ಲಿ ಪರಮಾತ್ಮ ಅಚ್ಯುತ ಉರಗಶಾಯಿ ಆ ರೂಪದಿಂದ ಇದ್ದಾನೆ, ವಾಪಿಯಲ್ಲಿ ಸಾಸಿರ ಹರಿಧರ, ಕೂಪದಲ್ಲಿ ನಾರಾಯಣ ರೂಪದಿಂದ ಇದ್ದಾನೆ, ಗಂಗೆಯಲ್ಲಿ ಶಂಖಚಕ್ರ ಗದಾಪದ್ಮ ಮಾಧವ, ಗೋದಾವರಿಯಲ್ಲಿ ಶಂಖಚಕ್ರ ಗದಾಪದ್ಮ ನಾರಾಯಣ, ಕೃಷ್ಣವೇಣಿಯಲ್ಲಿ ಶಂಖ ಚಕ್ರ ಚರ್ಮ ಶಾಂಗ್ನಧರನಾಗಿರುವಂತಹ ಕೃಷ್ಣ, ಯಮುನೆಯಲ್ಲಿ ದಂಡ ಶಂಖ ಶಾಂಗ್ನ ಚಾಪ ಹರಿಕೃಷ್ಣ, ಸರಸ್ವತಿಯಲ್ಲಿ ದ್ವಿಭುಜನಾದ ನಾರಾಯಣ ಅಥವಾ ಪದ್ಮನಾಭ, ಕಾವೇರಿಯಲ್ಲಿ ಶ್ರೀರಂಗ, ಮರುದ್ವತಿಯಲ್ಲಿ ರಂಗ, ಸರುವಿಯಲ್ಲಿ ಧನುರ್ಬಾಣಧರನಾಗಿರುವಂತಹ ರಾಮ, ನರ್ಮದೆಯಲ್ಲಿ ಮಹಾವಿಷ್ಣು ಶಂಖಚಕ್ರ ಗದಾಪದ್ಮ ಹಿಡಿದಿರುವಂತಹ, ತುಂಗಾ ನದಿಯಲ್ಲಿ ದ್ವಿಭುಜನಾಗಿರುವಂಥ ವರಹದೇವರು, ಸಿಂಧೂ ನದಿಯಲ್ಲಿ ಕ್ಷೀರಾಬ್ಧಿಶಾಯಿ, ಭವನಾಸಿಕೆಯಲ್ಲಿ ಚತುರಾಯುಧನಾಗಿರುವಂತಹ ನರಸಿಂಹ, ಕುಮದ್ವತಿಯಲ್ಲಿ ತ್ರಿವಿಕ್ರಮ ನೋಡ್ರಿ, ವಂಝರೆಯಲ್ಲಿ ಹಯಗ್ರೀವ, ಭೀಮರತಿಯಲ್ಲಿ ಶ್ರೀಧರ, ತಾಮ್ರಪರ್ಣಿಯಲ್ಲಿ ಅಂತರಾತ್ಮಕ ಸ್ವಾಮಿ, ಮಲಾಪಹಾರಿಯಲ್ಲಿ ಜನಾರ್ದನ, ಪಿನಾಕಿಯಲ್ಲಿ ಚತುರಬಾಹುಕೇಶವ, ಸಾಗರಗಾಮಿಯಾಗಿರುವಂತಹ ನದಿಗಳಲ್ಲಿ ಕೇಶವಾದಿ ಮೂರ್ತಿಗಳು, ಸ್ವಾಮಿ ಪುಷ್ಕರಣಿಯಲ್ಲಿ ವರದ ಕಟಿಹಸ್ತ ಶಂಖಚಕ್ರಧರ ಶ್ರೀನಿವಾಸ, ಚಂದ್ರ ಪುಷ್ಕರಣಿಯಲ್ಲಿ ಶ್ರೀರಂಗ ಅಥವಾ ವರಹ, ಸಣ್ಣ ನದಿಗಳಲ್ಲಿ ಲಕ್ಷ್ಮೀನಾರಾಯಣ, ಸಪ್ತ ಸಮುದ್ರಗಳಲ್ಲಿ ಸಪ್ತಸಾತುಗತ ಸಪ್ತಸಾಮ ಛಂದೋ ನಿಯಾಮಕನಾದ ಅನಿರುದ್ಧಾದಿ ಸಪ್ತರೂಪಗಳು ಅಂತ ಹೇಳ್ತಾ ಇದ್ದಾರೆ.
ಅದಕ್ಕೋಸ್ಕರನೇ ಮನೆಯಲ್ಲೇ ಸ್ನಾನ ಮಾಡಿ, ಹೊರಗೆ ಸ್ನಾನ ಮಾಡಿ, ನದಿಗೆ ಹೋದಾಗೆ ಸ್ನಾನ ಮಾಡಿ, ಆಗ ಈ ಎಲ್ಲ ನೀರನ್ನು ಗಂಗಾದೇವಿಯ 12 ಹೆಸರುಗಳಿವೆ. ನಂದಿನಿ ನಳಿನಿ ಸೀತಾ ಮಾಲತಿ ಚಮಲಾಪಹ ಗಂಗಾ ತ್ರಿಪಥಗಾಮಿನಿ ತ್ರಿದಶೇಶ್ವರಿ ವಿಷ್ಣುಪಾದಾಬ್ಜ ಸಂಭೂತ ಜಾಹ್ನವಿ ಭಾಗೀರಥಿ ಭೋಗವತಿ. ಆ ಗಂಗೆಯಲ್ಲಿ ಸ್ಥಾಪನೆ ಮಾಡಬೇಕು. ಮೊದಲು ಅರಿಶಿನ ಕುಂಕುಮ ಏರಿಸಿ ಪೂಜೆ ಮಾಡಬೇಕು. ಆಮೇಲೆ ತಾನು ಮೈಗೆ ಅರಿಶಿನ ಹಚ್ಚಿಕೊಂಡು ಮುತ್ತೈದೆ ಕುಂಕುಮ ಹಚ್ಚಿಕೊಂಡು ಆಮೇಲೆ ಸ್ನಾನವನ್ನು ಮಾಡಬೇಕು. ನಾನೀಗ ಹೇಳ್ತಾ ಕೂತ್ರೆ ನೀವಂತೀರಿ ಸ್ನಾನ ಬೇಡ ಅಂತೇಳಿ. ಇಷ್ಟೆಲ್ಲ ಯಾರಿಗೆ ಮಾಡಲಿಕ್ಕಾಗ್ತದೆ? ಕೆಲಸ ಇರ್ತದೆ, ಮುಗಿಸಿರ್ತದೆ. ಅದಕ್ಕೆ ಸ್ವಲ್ಪ ಹೇಳಿದ್ದೇನೆ, ಅಷ್ಟೇ ತಿಳ್ಕೊಂಡು ಮಾಡಿ. ಆದರೆ ಅದೇ ಹೇಳಿದ್ನಲ್ಲ, ಬಚ್ಚಲ ಮನೆಗೆ ಹೋದಾಗ ಆ ಈ ಹಾಡೋದಕ್ಕಿಂತ, ಆ ಈ ಮಾತಾಡುವುದಕ್ಕಿಂತ ಆ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡಿ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಬರಬೇಕು. ಅವನು ಮಾಡಿದ ಉಪಕಾರದ ಸ್ಮರಣೆ ಪ್ರತಿ ಕ್ಷಣಕ್ಕೆ ಬರಬೇಕು. 3 ಕೋಟಿಯ ಮ್ಯಾಲೆ ಶೋಭಿಪೈರಧಿಕ 70,000 ಮಾರುತಾಂತರ್ಯಾಮಿ ಮಾಧವ ಪ್ರತಿ ದಿವಸದಲ್ಲೇ ತಾರಮಿಸುತಿಹನೆಂದು ತಿಳಿದಿಹ ಸೂರಿಗಳೇ ದೇವತೆಗಳವರ ಶರೀರಗಳೇ ಸುಕ್ಷೇತ್ರ ಅವರ ಅರ್ಚನೆಯ ಹರಿಪೂಜೆ. 3.5 ಕೋಟಿ ಮ್ಯಾಲೆ ಶೋಭಿಪ ಈರಧಿಕ 72,000 ಅಂತ ಹೇಳ್ತಾರೆ. 3.5 ಕೋಟಿ ಮೇಲೆ 72,000 ಶೋಭಿಪ ಅಂತ ಇದ್ದಾರೆ. ಪ್ರಕಾಶನಾಗಿದ್ದಾನೆ, ಅನಂತ ಸೂರ್ಯಕೋಟಿ ಪ್ರಕಾಶನಾಗಿರುವಂತಹ ಪರಮಾತ್ಮನು ರಮಾ ಸಮೇತನಾಗಿ, ಪರಿವಾರ ದೇವತಾ ಸಮೇತನಾಗಿ ಅಲ್ಲಲ್ಲಿ ಇರುವಂತಹ ತೀರ್ಥಗಳಲ್ಲಿ, ನದಿಗಳಲ್ಲಿ ವಿಹಾರ ಮಾಡುತ್ತಾ ಜಲದ ರೂಪದಿಂದಲೂ ಮತ್ಸ್ಯ ರೂಪದಿಂದಲೂ ಇದ್ದಾನೆ. ಇಂತಹ ಸ್ಥಾನಗಳಿಗೆ ಭಗವದ್ಭಕ್ತರು ನಡೆದು ಹೋಗುವುದೇ ತೀರ್ಥಕ್ಷೇತ್ರ ಯಾತ್ರೆ. ನೋಡ್ರಿ, ಅವರಲ್ಲಿರುವಂತಹ ಪರಮಾತ್ಮನ ತಿಳಿದು ಪೂಜಾದಿಗಳನ್ನು ಮಾಡುವುದೇ ಕ್ಷೇತ್ರಗತ ದೇವತೆಗಳ ಭಗವದ್ಮೂರ್ತಿಗಳ ಪೂಜೆ. ಅವರಿಗೆ ಭೋಜನ ಮಾಡಿಸುವುದೇ ಪರಮಾತ್ಮನ ನೈವೇದ್ಯ. ಅವರ ಪಾದೋದಕ ಶಿರಸಾಧಾರವೇ ಸಮಸ್ತ ತೀರ್ಥ ಸ್ನಾನ. ಸಮಸ್ತ ತೀರ್ಥಾಭಿಮಾನಿಗಳು ಅವರ ಪಾದದಲ್ಲಿದ್ದಾರೆ. ಆದ್ದರಿಂದ ಈ ರೀತಿಯಾಗಿ ತಿಳ್ಕೊಂಡ್ರೆ ಅಲ್ಲಿ ಸ್ನಾನ ಮಾಡಿದ ಫಲ ಬರ್ತಾ ಇದೆ ಅಂತ ಹೇಳಿ. ಯದಿಚ್ಛಸೆ ಮಹಾರಾಜ ಸರ್ವತೀರ್ಥಾವಗಾಹನಂ ವಿಪ್ರಪಾದ ವಿನಿರ್ಮುಕ್ತಂ ತೋಯಂ ಶಿರಸಿ ಧಾರಯ. ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಶುಕಾಚಾರ್ಯ. ಸರ್ವತೀರ್ಥ ಸ್ನಾನ ಮಾಡಬೇಕು ಅಂತ ಇಚ್ಛೆ ಆಗಿದ್ದರೆ ಮಹಾರಾಜ ವಿಪ್ರಪಾದವನ್ನು ತೊಳೆದು, ಬ್ರಾಹ್ಮಣರ ಪಾದವನ್ನು ತೊಳೆದು ಅದನ್ನು ಶಿರಸ್ಸಿನಲ್ಲಿ ಹಾಕೋ, ತಲೆ ಮೇಲೆ ಹಾಕೋ, ನಿನಗೆ ಆ ಸರ್ವತೀರ್ಥ ಸ್ನಾನ ಮಾಡಿದ ಪುಣ್ಯ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹರಿಭಕ್ತರ ಶರೀರವೇ, ಇಲ್ಲಿ ಹೆಂಗೆ ಹೇಳ್ತಾ ಇದ್ದಾರೆ ನೋಡಿರಿ, ಪರಮಾತ್ಮನ ಭಕ್ತರ ಶರೀರವೇ ಕುರುಕ್ಷೇತ್ರ ಅಂತ. ಅವರ ಹೃದಯವೇ ಕಾಶಿ, ಅವರ ಮನವೇ ಮಣಿಕಣಿಕ, ಅವರು ತುಸುವ ಮನವೇ ಅಯೋಧ್ಯ, ವದನ ವೈಕುಂಠ, ಅವರ ಕಣ್ಣು ದ್ವಾರಾವತಿ, ಮೂಗು ಮಥುರಾ, ಕಿವಿ ಕೇದಾರ, ಶಿರ ಬದರಿ, ಚರಣ ಮಾಯಾವತಿ, ಕರಗಳು ಕಂಚಿ. ಹರಿಭಕ್ತರ ನೋಡ್ರಿ, ಅವರಿಗೆ ನಮಸ್ಕಾರ ಮಾಡುವುದೇ ಸುಕ್ಷೇತ್ರದ ಪುಣ್ಯ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಧ್ವಮಂತ್ರಾರ್ಥ ಮಂಜರಿಯಲ್ಲಿ ಶ್ರೀ ವಾಯುದೇವರು ಕಪಿಲದೇವರ ಸೇವಾರ್ಥವಾಗಿ ಕಪಿಲದೇವರ 3 ಕೋಟಿ ರೂಪಗಳನ್ನು ಧರಿಸಿ ಅವತರಿಸಿದರು. ಎಲ್ಲ ರೂಪಗಳು ಕಾಂತಿಯುತವಾಗಿವೆ. ಚತುರ್ಭುಜ, ಶಂಖ, ಚಕ್ರ, ಗದಾ, ಪದ್ಮಗಳಿಂದ ಶೋಭಿತವಾಗಿದೆ. ಕಿರೀಟ, ಕುಂಡಲ, ಹಾರ, ಕರ್ಣ ಎಲ್ಲ ಇದೆ. ಕರ್ಣಕುಂಡಲಗಳು, ಹಾರ, ಕೇವರಾದಿ ಎಲ್ಲ ಇದೆ. ಶ್ರೀವತ್ಸ ಚಿಹ್ನೆ ಒಂದು ಇಲ್ಲದೆ ಶ್ರೀಹರಿ ರೂಪದಂತೆ ಯುಕ್ತವಾಗಿದೆ. ಶ್ರೀ ಕಪಿಲ ದೇವರ ಮುಂದೆ ಸದಾ ಸರ್ವಕಾಲ ನೃತ್ಯ ಗಾಯನದಿಂದ ಸೇವಾ ಮಾಡ್ತಾ ಇದ್ದಾರಂತೆ ವಾಯುದೇವರು. ಜ್ಞಾನಾರ್ಜನೆ ಮಾಡುತ್ತಾ ಅನಂತ ಬಗೆ ಸಾಧನೆ ಮಾಡ್ತಾ ಇದ್ದಾರೆ. ಈ ವಾಯುದೇವರು 3 ಕೋಟಿ ರೂಪಗಳೇ ಒಂದು ಅಂಶದಿಂದ ಪರಮಾತ್ಮನ ತ್ರಿವಿಕ್ರಮನ ಪಾದದ ನಖದಿಂದ
ಬ್ರಹ್ಮಾಂಡ ಕಟಾಹವನ್ನು ಹೇಳಿದ್ನಲ್ಲ, ಗೆರೆ ಹಾಕಿ ಪರಮಾತ್ಮ ತ್ರಿವಿಕ್ರಮ ಕಟ ಇದು ಮಾಡಿದಾಗ ಅದನ್ನು 3.5 ಕೋಟಿ ರೂಪಾಯಿಂದ ವಾಯುದೇವರು ಅದನ್ನು ತುಂಬಿದ್ದಾರೆ. ನೀರು ಎಷ್ಟು ಬೇಕು ಅಷ್ಟೇ ಬಂದು, ಇಲ್ಲದೇ ಇದ್ದರೆ ಇಡೀ ಬ್ರಹ್ಮಾಂಡ ಮುಳುಗೋಗತ್ತೆ. ಉತ್ತರಕಾಂಡ ರಾಮಾಯಣದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ನಾವೇನು ಮಾಡ್ತೀವಿ ಅಂದರೆ ಇದು ಯಾವುದು ತಿಳ್ಕೊಳ್ಳದೆ ಪಶ್ಚಿಮ ಸಾಗರ ಗುಹಾದಲ್ಲಿ ರಾವಣ ದಿಗ್ವಿಜಯ ಮಾಡುವಾಗ ಅಲ್ಲಿ ಬಂದಿದ್ದಂತೆ. ಈ ವಾಯುದೇವರನ್ನು ನೋಡಿ ರಾವಣ ಆಶ್ಚರ್ಯದಿಂದ ನೀವು ಯಾರೆಂದು ಕೇಳಿದ್ರೆ, ಮೂರ್ಖ ನಿನಗೇನು ಬೇಕು, ನಡಿ ಸುಮ್ಮನೆ ಎಂದು ಮುಷ್ಟಿಯಿಂದ ಸುಮ್ಮನೆ ಇದು ಮಾಡಿದರೆ ಮೂರ್ಛಾದ್ನಂತೆ. ಹೂಂಕಾರ ಶ್ವಾಸದಿಂದ ಮೂರ್ಛಿಂದ ಬಿದ್ದ ರಾವಣನ ಎಚ್ಚೆತ್ತು ಪಲಾಯನ ಮಾಡಿದ್ದಂತೆ. ಶ್ರೀರಾಮದೇವರು ಸರ್ವಜ್ಞರಾಗಿದ್ದರೂ ಅಗಸ್ತ್ಯ ಋಷಿಯಿಂದ ವಿಸ್ತಾರವಾದ ಕಥೆಯನ್ನು ಸಭೆಯಲ್ಲಿ ಕಪಿಲದೇವರ ಮಹಾತ್ಮೆ ಹಾಗೂ ವಾಯುದೇವರ ತ್ರಿಕೋಟಿ ರೂಪ ಮಹಾತ್ಮೆ ಇವುಗಳಿಂದ ಕೇಳಿದಾರಂತೆ. ನಮಗೋಸ್ಕರ ಪರಮಾತ್ಮ ತಾನೇ ತನ್ನ ಮಹಿಮೆಯನ್ನು, ತನ್ನ ಭಕ್ತನಾಗಿರುವಂತಹ ವಾಯುದೇವರ ಮಹಿಮೆಯನ್ನು ಕೇಳಿ ಜಗತ್ತಿಗೆ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ವಾಯುದೇವರನ್ನು ಮರೆಯಬೇಡಿ. ವಾಯುದೇವರೇ 3.5 ಕೋಟಿ ರೋಮಕೂಪದಲ್ಲಿ ಅಲ್ಲಿದ್ದಾರೆ. ಶ್ರೀವರನಿಗಭಿಷೇಕವೆಂದರಿದೀ ವಸುಂಧರೆಯೊಳಗೆ ಬಲ್ಲವರ ಆವ ಜಲದಲ್ಲಿ ಮಿಂದರಿಯು ಗಂಗಾದಿ ತೀರ್ಥಗಳು ತಾವಲಿದು ಬಂದಲ್ಲಿ ನೆಲೆಗೊಂಡೀವರ ಅಖಿಲಾರ್ಥಗಳ ನರಿಯದ ಜೀವರ ಮರತರಂಗಿಣಿಯ ನೈದಿದರು ಫಲವೇನು. ಪರಮಾತ್ಮನಿಗೆ ಶ್ರೀವರ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಅಭಿಷೇಕ ಎಂದು ತಿಳಿದು ಈ ವಸುಂಧರೆಯೊಳಗೆ, ಈ ಭೂಮಿಯೊಳಗೆ ಬಲ್ಲವರು ಜ್ಞಾನಿಗಳು ಯಾವ ಜಲದಲ್ಲಿ ಯಾವ ನದಿಯಲ್ಲೇ ಮಿಂದಿದರೂ ಸರಿ ಅವೆಲ್ಲ ಗಂಗಾದಿ ತೀರ್ಥಗಳು ಅಂತಾರೆ. ಯಾಕೆ? ಅಲ್ಲಿ ಅವರು ಅನುಸಂಧಾನವನ್ನು ಮಾಡಿ ಅಲ್ಲಿ ಆ ತೀರ್ಥಗಳ ಇದು ಮಾಡ್ತಾ ಇದ್ದಾರೆ. ಅವರು ಎಲ್ಲೇ ಸ್ನಾನ ಮಾಡಿದ್ರು ಅಲ್ಲೇ ಗಂಗಾ ನದಿಗಳು ಬಂದಿವೆ ಅಂತ. ತಾವಲಿದು ಬಂದಲ್ಲಿ ನೆಲೆಗೊಂಡು ನೋಡ್ರಿ, ಆ ಜ್ಞಾನಿಗಳು ಸ್ನಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ನದಿಗಳೆಲ್ಲ ಅಲ್ಲೇ ಬಂದು ಅವರ ಅಖಿಲಾರ್ಥಗಳನ್ನು ಪೂರ್ತಿ ಮಾಡುತ್ತವಂತೆ. ಇದನ್ನು ತಿಳಿಯದೆ ನಾ ಅಂತ ಅಹಂಕಾರದಿಂದ ಅಮರ ತರಂಗಿಣಿಯ ನೈದಿದರೂ ಫಲವೇನು. ಇದನ್ನು ತಿಳಿದೆ ಗಂಗಾ ಯಾತ್ರೆ ಮಾಡಿದ್ದೇನೆ, ಗಂಗಾ ಸ್ನಾನ ಮಾಡಿದ್ದೇನೆ ಅಂತ ತಿಳಿದ್ರೆ ಏನೂ ಫಲ ಇಲ್ಲ ಅಂತಾರೆ. ಗಂಗೆ ಮುಳುಗಿದರೂ ನಿನಗೇನು ಫಲವಿಲ್ಲ. ಸೂಕ್ಷ್ಮ ರೂಪದಿಂದ ಆ ತತ್ವಾಭಿಮಾನಿ ದೇವತೆಗಳಲ್ಲಿದ್ದಾರೆ ಅಂಥೇಳಿ ಜ್ಞಾನಿಗಳು ಅದನ್ನು ತಿಳಿದುಕೊಂಡು ಸ್ನಾನ ಮಾಡುವಾಗ ಪರಮಾತ್ಮ ಇದು ನಿನಗೆ ಅಭಿಷೇಕ ಅಂತ ಮಾಡ್ತಾ ಇದ್ದಾರೆ. ಅಂತಹ ಜ್ಞಾನಿಗಳ ಜೊತೆಗೆ ನೀನು ಯಾತ್ರೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲದೇ ಇದ್ದರೆ ಆ ಯಾತ್ರಾ ಫಲ ಬರೋದಿಲ್ಲ ಅಂತ ಇದ್ದಾರೆ. ಜೀವಾಂತರ್ಗತನಾಗಿರುವಂತಹ ಬಿಂಬ ಪರಮಾತ್ಮ ನಾಡಿಗಳಲ್ಲಿ ಇರುವ ನದಿಗಳಲ್ಲಿ ರೋಮಕೂಪಗಳಲ್ಲಿ ಇದ್ದಾನೆ, ರೋಮಕೂಪ ತೀರ್ಥಗಳಲ್ಲಿ ಇದ್ದಾನೆ ಎಂದು ಚಿಂತನೆಯನ್ನು ಮಾಡಿ ಅನಾದಿಲಿಂಗ ಅವ್ಯಕ್ತ ಅನಿರುದ್ಧ ಶರೀರಗಳಿಗೆ ವಾಸನಾನುಸಂಧಾನದಿಂದ ತಂದು ಅಲ್ಲಿ ಇರತಕ್ಕ ಭಗವದ್ ರೂಪಗಳ ಐಕ್ಯ ಚಿಂತನೆಯನ್ನು ಮಾಡಿ ಅಲ್ಲಿಂದ ಸ್ಥೂಲಗೆ ದೇಹದಲ್ಲಿರುವಂಥ ಬಿಂಬನ ಐಕ್ಯ ಚಿಂತನೆಯನ್ನು ಮಾಡಿ ಆ ಸ್ಥೂಲಗತ ನಾಡಿಗತ ನದಿಗಳಲ್ಲಿ ರೋಮಕೂಪಗತ ತೀರ್ಥಗಳಲ್ಲಿ ಐಕ್ಯ ಚಿಂತನೆಯನ್ನು ಮಾಡಿ ತಾನು ಮಾಡುವ ನೀರಿನಲ್ಲಿ ಆಹ್ವಾನೆಯನ್ನು ಮಾಡಿ ಆಮೇಲೆ ಸ್ನಾನ ಮಾಡುವಂತಾರೆ. ಅಲ್ಲಿ ಜಲಾಧಿಷ್ಠಾನವೇ ಕ್ಷೇತ್ರ, ಜಲಗತ ಶ್ರೀ ಪರಮಾತ್ಮನೇ ಕ್ಷೇತ್ರಮೂರ್ತಿ, ಜಲರೂಪದ ತೀರ್ಥಾಭಿಮಾನಿಗಳೇ ಕ್ಷೇತ್ರಗತ ತೀರ್ಥ ಎಂದು ತಿಳಿದು ಅನುಸಂಧಾನ ಮಾಡಿ ಪರಮಾತ್ಮನಿಗೆ ಷೋಡಶೋಪಚಾರ ಪೂಜೆ ನೇಮ ಎಲ್ಲ ಮನಸ್ಸಿನಿಂದಲೇ ಮಾಡಿ ಸ್ನಾನ ಮಾಡಬೇಕು. ಅದಕ್ಕೆ ಒಂದು ಕಡೆ ಹೇಳ್ತಾ ಇದ್ದಾರೆ, ಕರ್ಮವೇ ತಾರಕವು ಜೀವರಿಗೆಲ್ಲ ಗೋಪಾಲದಾಸ್ ಹೇಳ್ತಾ ಇದ್ದಾರೆ.
ಸ್ನಾನ ಒಂದೇ ಸಾಲದೆ ಜಲದ ಅಭಿಮಾನಿ ದೇವರ ನರಿತು ಮೇಲಂತರ್ಗತ ಸಿರಿಲೋಲನ್ನ ಚಿಂತಿಸಿ ಮೂಲ ಕಾರಣ ಬಿಂಬಕಭಿಷೇಕವೆಂದರೆ ಹೇಳ್ತಾ ಇದ್ದಾರೆ. ನೀನು ಮಾಡುವ ಕರ್ಮ ನಿನಗೆ ಅದು ಉಪಕಾರಕವಾಗಿರಬೇಕಾಗಿದ್ದರೆ, ಬಂಧನವನ್ನು ಬಿಡಿಸಬೇಕಾಗಿದ್ದರೆ ಪ್ರತಿ ಕ್ಷಣಕ್ಕವನ್ನೆನೆಸು. ನೀನು ಮಾಡುವ ಪ್ರತಿ ಕೆಲಸ ಅವನ ಪೂಜೆ ಅಂತ ತಿಳ್ಕೊ. ನಿನಗೆ ನೀ ಸ್ನಾನ ಮಾಡ್ತಾ ಇದ್ದೆ, ಪರಮಾತ್ಮ ಒಳಗಿರುವಂತಹ ಬಿಂಬನಾದ ಪರಮಾತ್ಮ ಇದು ನಿನಗೆ ಸ್ನಾನ. ಆ ಎಲ್ಲ ತೀರ್ಥಾಭಿಮಾನಿಗಳನ್ನು ನೆನೆಸ್ರೆ ಅವರೆಲ್ಲ ಬಂದಲ್ಲಿ ಇರ್ತಾರೆ. ಯಾಕೆಂದರೆ ಪರಮಾತ್ಮನ ಸ್ಮರಣೆ ಮಾಡಿದ್ದೀರಿ, ಪರಮಾತ್ಮ ಇದ್ದಲ್ಲಿ ಅವರೆಲ್ಲ ತೀರ್ಥಾಭಿಮಾನಿಗಳಿರ್ತಾರೆ. ಅದಕ್ಕೆ ಜಲದ ಅಭಿಮಾನಿಯ ದೇವರನ್ನರಿತು ಅವರ ಅಂತರ್ಗತನಾಗಿರುವಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಪರಮಾತ್ಮ ಲಕ್ಷ್ಮೀಪತಿಯಾದ ಪರಮಾತ್ಮನನ್ನು ಚಿಂತನೆ ಮಾಡಿ ಬಿಂಬ ನಿನಗೆ ಇದು ಅಭಿಷೇಕ ಅಂತ ಹೇಳು. ಪರಮಾತ್ಮ ಇದೇ ಕರುಣಾ ಸಮುದ್ರತ್ವ, ಪರಮಾತ್ಮನ ಕರುಣಾ ಸಮುದ್ರತ್ವ ಇದೆ. ನೀನು ಇಲ್ಲೇ ಮನೆಯಲ್ಲೇ ಬೆಚ್ಚಲ ಮನೆಯಲ್ಲೇ ಆ ಬಕೆಟ್ನಲ್ಲೇ ಚಿಂತನೆ ಮಾಡಿದ್ರು ಕರುಣಾ ಸಮುದ್ರನಾದ ಪರಮಾತ್ಮ ಆ ಎಲ್ಲ ತೀರ್ಥಾಭಿಮಾನಿಗಳು ಅಲ್ಲಿ ಬರುವಂತೆ ಮಾಡ್ತಾ ಇದ್ದ. ಇದು ನೋಡ್ರಿ ಎಷ್ಟು ಕರುಣಾ ಸಮುದ್ರತ್ವ ಇದೆ. ಆ ಗಂಗೆಗೆ ಹೋಗಿ ಮುಳುಗುವಾಗ ಚಂಬು ಮೇಲಿನ ಚಿಂತೆ ಇದ್ದರೆ ಏನು ಪ್ರಯೋಜನ? ಅಲ್ಲಿ ಹರಟಿ ಹೊಡ್ಕೋತ ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಮುಳುಗಿದ್ರೆ ಏನು ಪ್ರಯೋಜನ? ಸ್ನಾನ ಮಾಡುವಾಗ ಆ ಪರಮಾತ್ಮನ ಚಿಂತನೆಯನ್ನು ಮಾಡು. ಎಲ್ಲ ತೀರ್ಥಾಭಿಮಾನಿ ದೇವತೆಗಳಲ್ಲಿದ್ದಾರೆ. ಬಿಂಬನಿಗೆ ಅಭಿಷೇಕ. ಪ್ರತಿ ಕ್ಷಣಕ್ಕೆ ಪರಮಾತ್ಮನ ಸ್ಮರಣೆ ಹೀಗೆ ಬರಬೇಕು. ಪ್ರತಿ ಕ್ಷಣಕ್ಕೆ ನೀ ಕೂತ್ಕೋ, ನಿಂತ್ಕೋ, ಏಳು, ಮಾತಾಡು, ನೋಡು, ಏನೇ ಮಾಡಿದ್ರು ಆ ಪರಮಾತ್ಮನಿಂದ ಈ ಕೆಲಸ ನಡೀತಾ ಇದೆ. ಒಳಗಿರುವಂತಹ ಬಿಂಬ ಆ ಕೆಲಸವನ್ನು ಮಾಡಿಸ್ತಾ ಇದ್ದ. ಪರಮಾತ್ಮನ ಉಪಕಾರವನ್ನು ಮರೆಯಬೇಡ. ನೀ ಮಾಡಿದ ಉಪಕಾರ ನಾನೆಂದಿಗೂ ಮರೆಯೇ. ಅಪ್ಪ ಎಲ್ಲ ಓದಿದ್ದೇನೆ, ಹೇಳಿದ್ದೇನೆ, ಕೇಳಿದ್ದೇನೆ, ಎಲ್ಲ ಮಾಡಿದ್ದೇನೆ. ಆ ಕ್ಷಣಕ್ಕೆ ನನ್ನ ನೆನಪು ತಂದು ಕೊಡಬೇಕು ಮಾರಾಯ. ನಾನೊಬ್ಬ ಸಾಮಾನ್ಯ ಮನುಷ್ಯ. ಆ ಕ್ಷಣಕ್ಕೆ ಆ ಸಂದರ್ಭಕ್ಕೆ ಪರಮಾತ್ಮ ನೆನಪು ತಂದು ಕೊಡು. ಪ್ರಾರ್ಥನೆ ಮಾಡಿ ತಂದು ಕೊಡ್ತಾನೋ. ಪರಮಾತ್ಮ ಇದು ನಿನಗೆ ಅಭಿಷೇಕ. ಎಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ಸುಂದರವಾಗಿದೆ. ನದ ನದಿಗಳಿಳೆಯೊಳಗೆ ಪರಿವವು ಉದದಿ ಪರ್ಯಂತರದಿ ತರುವಾಯದಲ್ಲಿ ನಭಿಸೋ ಅಲ್ಲಿ ತನ್ಮಯವಾಗಿ ತೋರದಲೇ ವಿಧಿ ನಿಷೇಧಗಳಾಚರಿಸುವರು ಬುಧರು ಭಗವದ್ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ತ್ಯಜಿಸುವರ ಕೆಳ ಕರ್ಮಗಳ. ನದ ಗಂಡು ನದಿ ಬ್ರಹ್ಮಪುತ್ರ ನದಿ ಇಳೆಯಲ್ಲಿ ಈ ಭೂಮಿಯಲ್ಲಿ ಹರಿತಾ ಇವೆ. ಉದದಿ ಪರ್ಯಂತ ಹರಿತಾ ಇವೆ. ಉದದಿ ಅಂತಂದರೆ ಸಮುದ್ರದ ಪರ್ಯಂತ ಅವು ಹರಿತಾ ಹೋಗುತ್ತೆ. ತರುವಾಯದಲ್ಲಿ ಅಲ್ಲಿ ಹರಿದು ಸಮುದ್ರದಲ್ಲಿ ಸೇರಿದ ನಂತರ ಅಲ್ಲಿ ಒಳಗಿವೆ. ನಮಗೆ ಕಾಣಿಸ್ತಾ ಇಲ್ಲ, ಅವು ಒಳಗೆ ಇವೆ. ಎಲ್ಲ ನದಿಗಳು ಬೇರೆಯಾಗೇ ಇವೆ ತಮ್ಮ ಇದಿಟ್ಕೊಂಡು. ವಿಧಿ ನಿಷೇಧಗಳಾಚರಿಸುವರು ಬುಧರು, ಜ್ಞಾನಿಗಳು. ಬುಧರು ಅಂದರೆ ಜ್ಞಾನಿಗಳು. ವಿಧಿ ನಿಷೇಧ ಇದು ಮೊದಲು ತಿಳ್ಕೋಬೇಕು. ಯಾವುದು ಮಾಡಬೇಕು, ಯಾವುದು ಮಾಡಬಾರದು ಅದನ್ನು ತಿಳಿದುಕೊಂಡು ವಿಧಿಯನ್ನು ಆಚರಿಸುವಾಗ ಭಗವತ್ ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು. ನೋಡ್ರಿ, ಆ ಪರಮಾತ್ಮನ ಚಿಂತನೆ ಬಂದರೆ ಅಖಿಲ ಕರ್ಮ ತ್ಯಜಿಸ್ತಾರೆ ಅಂತಂದರೆ ಎಲ್ಲ ಬಿಟ್ಟು ಕೂಡ್ತಾರಂತ ಅರ್ಥ ಅಲ್ಲ. ಅಷ್ಟು ತನ್ಮಯ ಆಗಿಬಿಟ್ಟಿರ್ತಾರೆ ಅವರು. ತಾನು ಎಲ್ಲಿದ್ದೇನೆ ಏನು ಮರೆತು ಅಲ್ಲಿರುವಂತಹ ದೇವರು ಅವ್ರಿಗೆ ಕಾಣಿಸ್ತಾ ಇರ್ತಾನೆ. ಅವನನ್ನು ನೋಡಿ ಅವರು ಮರೆತಿರ್ತಾರೆ. ಆಮೇಲೆ ಪರಮಾತ್ಮ ಅವರಿಗೆ ಎಚ್ಚರ ಕೊಟ್ಟು ಮುಂದಿನ ಕೆಲಸವನ್ನು ಮಾಡಿಸ್ತಾನೆ. ಹೇಳ್ತಾ ಇದ್ದಾರೆ ಬ್ರಹ್ಮಪುತ್ರ, ಶೋಣ, ಭದ್ರ ಇವೆಲ್ಲ ನದಗಳಂತೆ. ಈ ಮನಃ ಪ್ರವಾಹ ಸಮುದ್ರದಲ್ಲಿ
ನೋಡಿರಿ, ಬಿಂಬಕ್ರಿಯೆ ನಡೀತಾ ಇದೆ. ಬಿಂಬನ ದ್ವಾರವೇ ಎಲ್ಲ ಕ್ರಿಯೆಗಳು. ಪ್ರತಿಬಿಂಬನ ಕ್ರಿಯೆ, ಪ್ರತಿಬಿಂಬ ಎಲ್ಲ ಕಾಲಕ್ಕೂ ಅಸ್ವತಂತ್ರ. ಆ ಸ್ವತಂತ್ರನಾದ ಪರಮಾತ್ಮ ಆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಆ ಯಾತ್ರೆಗೆ ಕರ್ಕೊಂಡು ಹೋದವನು ಅವನೇ, ಈ ಸ್ಮರಣೆಯನ್ನು ತಂದುಕೊಟ್ಟವನು ಅವನೇ, ಈ ಅವಕಾಶವನ್ನು ತಂದುಕೊಟ್ಟವನು ಅವನೇ. ಪ್ರತಿ ಕ್ಷಣಕ್ಕೆ ಅವನ ಉಪಕಾರವನ್ನು ನೆನೆಸು. ಅವಾಗೇನು ಮಾಡ್ತಾನೆ? ಸಕಾಮ ಕರ್ಮಗಳನ್ನು ಬಿಟ್ಟು ನಿಷ್ಕಾಮದಿಂದ ಕರ್ಮಗಳನ್ನು ಮಾಡ್ತಾನೆ. ಇದನ್ನೇ ಹೇಳ್ತಾ ಇದ್ದಾರೆ, ಸಕಾಮ ಕರ್ಮಗಳನ್ನು ಬಿಟ್ಟು ನಿಷ್ಕಾಮದಿಂದ ಪರಮಾತ್ಮ ನಿನ್ನ ಅನುಗ್ರಹದಿಂದ, ನಿನ್ನ ಆಜ್ಞೆಯಿಂದ ಈ ಕರ್ಮಗಳನ್ನ ಮಾಡ್ತಾ ಇದ್ದೇನೆ, ಸ್ವೀಕರಿಸು, ಅದರಲ್ಲಿರುವಂತಹ ತಪ್ಪುಗಳನ್ನು ಕ್ಷಮಿಸು. ಎಷ್ಟೇ ಮಾಡಿದ್ರು ನಾವು ಸಾಮಾನ್ಯ ಮನುಷ್ಯರಪ್ಪ, ನಮ್ಮಿಂದ ತಪ್ಪುಗಳಾಗತ್ತೆ, ಅದನ್ನು ಕ್ಷಮಿಸು ಅಂತ ಹೇಳಿದಾಗ ಪರಮಾತ್ಮ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಇದನ್ನು ತಿಳ್ಕೊ. ಚಿಂತನೆ ಬರಲು, ಭಗವತ್ ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ಆಗ ಬುಧರು, ಆಗ ಜ್ಞಾನಿಗಳು ತ್ಯಜಿಸುವರು ಅಖಿಲ ಕರ್ಮಗಳು. ಅಂದರೆ ಬಿಟ್ಟು ಪರಮಾತ್ಮನ ಧ್ಯಾನದಲ್ಲೇ ಇರ್ತಾರೆ. ಹೊರಗೆ ಬರುವವರೆಗೂ ಎಷ್ಟು ಹೊತ್ತು ಕೂತಿರ್ತಾರೆ ಗೊತ್ತಿಲ್ಲ. ಅಲ್ಲಿಯವರೆಗೂ ಉಳಿದ ಕರ್ಮಗಳನ್ನ ಬಿಟ್ಟು ಪರಮಾತ್ಮನ ಧ್ಯಾನದಲ್ಲೇ ಇರ್ತಾರೆ. ನಿಮಗೆ ಹಾಗೆ ಧ್ಯಾನ ಬಂದರೆ ಎಲ್ಲ ಕರ್ಮಗಳನ್ನ ಬಿಡು. ನಮಗೆ ಆ ರೀತಿ ಧ್ಯಾನ ಬರೋದೇ ಇಲ್ಲ. ನಾವು ಆ ಕರ್ಮಗಳನ್ನ ಮಾಡಲಿಕ್ಕೇ ಬೇಕು. ಕಲಿಯೇ ಮೊದಲಾದ ಖಿಳದಾನವರೊಳಗೆ ಬ್ರಹ್ಮ ಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿಯಾಜ್ಞೆಯರಿ ಅವರವರ ಕಲುಷ ಕರ್ಮವ ಮಾಡಿಸಿ ಜಲರು ಹೇ ಕ್ಷಣಗರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿ ಪರವರೊಳಗೆ. ನೋಡ್ರಿ, ಕಲಿಯೇ ಮೊದಲಾದಂತಹ ದಾನವರೊಳಗೆ, ಅಲ್ಲೂ ಬ್ರಹ್ಮಾದಿ ದೇವತೆಗಳೇ ಇದ್ದಾರೆ. ಇದ್ದು ದೇವರು, ಬ್ರಹ್ಮ ಭವಾದಿ ದೇವರು, ಎಲ್ಲ ದೇವತೆಗಳಿದ್ದು ನಿಯಾಮಕರಾಗಿದ್ದು ಹರಿಯ ಆಜ್ಞೆಯಿಂದ, ಶಬ್ದದ ಕಡೆ ಲಕ್ಷ್ಯ ಕೊಡ್ರಿ, ಹರಿಯ ಆಜ್ಞೆಯಿಂದ ಅವರವರ ಕಲುಷ ಕರ್ಮವ ಮಾಡಿಸಿ. ಕಲಿಯ ಮೊದಲಾದ ದೈತ್ಯರಲ್ಲಿ ಕೆಟ್ಟ ಕರ್ಮಗಳನ್ನ ಮಾಡಿಸ್ತಾ ಇದ್ದಾರೆ ದೇವತೆಗಳು, ಬ್ರಹ್ಮಾದಿ ದೇವತೆಗಳು. ಹೀಗ್ಯಾಕಪ್ಪ ಅಂತಂದರೆ ಪರಮಾತ್ಮನ ಆಜ್ಞೆ ಇದೆ ಅವರಿಗೆ. ಅವರವರ ಕರ್ಮಕ್ಕನುಸಾರವಾಗಿ ಅವರ ಕಡೆಯಿಂದ ಮಾಡಿ, ಅವರಿಂದ ಆ ದೈತ್ಯರಿಂದ ಮಾಡಿಸಿ ಆ ಕರ್ಮವನ್ನು ಪರಮಾತ್ಮ ನಿನ್ನ ಆಜ್ಞೆಯಿಂದ ಮಾಡಿಸಿದ್ದೇನೆ, ಪರಮಾತ್ಮ ಇದು ನಿನಗೆ ಸಮರ್ಪಿತ, ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು. ಶಬ್ದದ ಕಡೆ ಲಕ್ಷ್ಯ ಕೊಡ್ರಿ. ಆ ದೇವತೆಗಳೆಲ್ಲ ನಿಶ್ಚಲ ಸುಭಕ್ತಿ ಇದೆ, ಜ್ಞಾನಪೂರ್ಣರಿದ್ದಾರೆ. ಅವರ ಕೈಯಿಂದ ಕೆಟ್ಟ ಕೆಲಸ ಮಾಡಿಸಿದರೂ ಇವರಿಗೆ ಅದರಿಂದ ಏನೂ ಇಲ್ಲ, ಪಾಪ ಲೇಪವೂ ಇಲ್ಲ. ಆದರೆ ಅಧಿಕ ಪುಣ್ಯ ಬರ್ತಾ ಇದೆಯಂತೆ ಅವರ ಕಡೆಯಿಂದ ಆ ಕರ್ಮಗಳನ್ನು ಮಾಡಿಸಿ. ಪರಮಾತ್ಮನ ಲೀಲೆ ನೋಡ್ರಿ ಹೇಗಿದೆ. ಅವರು ಅಸ್ವತಂತ್ರರೇ, ದೈತ್ಯರು, ಕಲಿಯ ಇತ್ಯಾದಿ ದೈತ್ಯರು ಅಸ್ವತಂತ್ರರೇ. ಅವರಲ್ಲಿ ನಿಂತು ಕೆಲಸ ಪರಮಾತ್ಮನೇ ಮಾಡಿಸಬೇಕು. ಆಗ ಪರಮಾತ್ಮ ಏನು ಮಾಡಿ ದೇವತೆಗಳು ಅದನ್ನು ಒಪ್ಪಿಸಿದಾನೆ. ಅವರಲ್ಲಿ ನಿಂತು ಅವರವರ ಕರ್ಮಕ್ಕನುಸಾರವಾಗಿ ಕೆಲಸ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇವರು ಅವರಿಂದ ಆಯಾ ಕರ್ಮಗಳನ್ನು ಅವರಿಗೆ ಮಾಡಿಸಿ ಅವರಿಗೆ ಅದರ ಫಲವನ್ನು ಕೊಡ್ತಾ ಇದ್ದಾರೆ. ಇವರಿಗೆ ಯಾವ ಪಾಪದ ಲೇಪದ ಫಲ ಇಲ್ಲ. ದೈತ್ಯರಲ್ಲಿ ತತ್ವಾಭಿಮಾನಿ ದೇವತೆಗಳು ಪ್ರೇರಣೆ ಮಾಡಿದರೂ ಆ ಎಲ್ಲ ದೇವತೆಗಳು ಪರಮಾತ್ಮನ ಆಜ್ಞಾಪಾಲಕರಾದ್ದರಿಂದ ಅವರಿಗೆ ಪಾಪವಿಲ್ಲ, ಬದಲಾಗಿ ಅಧಿಕ ಪುಣ್ಯವೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರತಿ ಕ್ಷಣಕ್ಕೆ ಈ ತತ್ವಾಭಿಮಾನಿ ದೇವತೆಗಳು
ಮನುಷ್ಯರಲ್ಲಿಯೂ ದಾನವರಲ್ಲಿಯೂ ಎಲ್ಲರಲ್ಲಿಯೂ ಇವರೇ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಪರಮಾತ್ಮನ ಆಜ್ಞೆಯಿಂದ ಅವರ ಯೋಗ್ಯತಾ ಅವರ ಕರ್ಮ ಎಲ್ಲ ನೋಡಿ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆವ ಜೀವರುಳಿದ್ದರೆ ನಿನ್ನಾವ ಕರ್ಮವ ಮಾಡಲೇ, ನಿನ್ನಾವ ಗುಣರೂಪಗಳು ಉಪಾಸನೆ ಮಾಡಲೇನವರು. ಕಾಮನಯ್ಯನ ಪರಮ ಸತ್ಕರುಣಾವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪ ಕರ್ಮಗಳು. ನೋಡಿರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದನ್ನೇ ಭಾಗವತದಲ್ಲಿ ಹೇಳಿದ್ದಾರೆ. ಪ್ರೇರಕಾಪಿ ಪಾಪಸ್ಯ ನ ದೇವಾಹ ಫಲಭಾಗಿನಃ. ಪಾಪಕ್ಕೆ ಪ್ರೇರಣೆ ಮಾಡಿದರೋ, ಪಾಪ ಕರ್ಮಗಳನ್ನ ಜನರಿಂದ ಮಾಡಿಸಿದರೋ ಆ ಫಲಕ್ಕೆ ಇವರು ಭಾಗಿಗಳಲ್ಲ. ಇದನ್ನು ನೆನ್ಪಿಟ್ಕೊಳ್ಬೇಕೆಲ್ಲರೂ. ದೇವಾನಾಂ ಪುಣ್ಯ ಪಾಪಾಭ್ಯ ಸುಖಮೇವೋತ್ತರೋತ್ತಮ್. ನೋಡ್ರಿ, ದೇವತೆಗಳಿಗೆ ಪುಣ್ಯದ ಕೆಲಸವನ್ನೇ ಮಾಡಲಿ, ಪಾಪದ ಕೆಲಸ ಅವರವರ ಜೀವದ ಯೋಗ್ಯತಾನುಸಾರವಾಗಿ ಪರಮಾತ್ಮನ ಆಜ್ಞೆಯಿಂದ ಮಾಡಿಸ್ತಾ ಇದ್ದಾರೆ. ಅವರಿಗೆ ಪರಮಾತ್ಮ ಸುಖವನ್ನೇ ಕೊಡ್ತಾ ಇದ್ದಾನೆ. ಪರಮಾತ್ಮನ ಆಜ್ಞೆಯಿಂದ, ಪರಮಾತ್ಮನ ಸಂತೋಷಕ್ಕೋಸ್ಕರ, ಪರಮಾತ್ಮನ ಪ್ರೀತಿಗೋಸ್ಕರ ಅವರು ಮಾಡ್ತಾ ಇದ್ದಾರೆ. ಪರಮಾತ್ಮ ಅವರಿಗೆ ಸುಖವನ್ನೇ ಕೊಡ್ತಾ ಇದ್ದಾನೆ. ಅದಕ್ಕೆ ಈ ಪದ್ಯ ಹೇಳ್ತಾರೆ, ಯಾವ ಜೀವರೊಳಗೆ ಅವರಿದ್ದರೇನು, ಏನು ಕರ್ಮ ಮಾಡಿದರೇನು, ಕಾಮನಯ್ಯ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮನ ಕರುಣಾಲೋಕದಿಂದ, ಅವನ ಕರುಣೆಯಿಂದ ಇವರೆಲ್ಲ ನಡೀತಾ ಇದ್ದಾರೆ, ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಪಾಪ ಅನ್ನೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ವಿಸ್ತಾರವಾಗಿ ತಿಳ್ಕೊಂಡು. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.